ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಇನ್ನೂ ಕೂಡ ತಪ್ತಾ ಇಲ್ಲ. ಕಸ ನಿರ್ವಹಣೆ ಬಗ್ಗೆ ಅನಿತಾ ರೈ ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ತಪ್ಪದ ಕಸದ ಸಮಸ್ಯೆ. ಕಸ ನಿರ್ವಹಣೆ ಬಗ್ಗೆ ಅನಿತಾ ರೈ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಸಕ್ಕೆ ಬೆಂಕಿ ಹಾಕಿದ್ದಾರೆ, ಸುಟ್ಟ ವಾಸನೆ ಬರ್ತಾ ಇದೆ. ಡಿಯೋ ಮೂಲಕ ಬೇಸರವನ್ನ ಹೊರಹಾಕಿದ ನಟಿ. ಐಡಿಯಲ್ಸ್ ಹೋಮ್ಸ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನ ಆರ್ ನಗರ ಬಡಾವಣೆ. ಫೋನ್ ಮಾಡಿದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಉತ್ತರವನ್ನ ನೀಡಿಲ್ಲ. ಕಸ ಸುಡುತ್ತಿರುವ ವಿಡಿಯೋವನ್ನ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಟಿ ಐಂದ್ರಿತಾ ರೈ. ಈ ಮುಂಚೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕಿರಣ್ ಮಜುಮ್ದಾರ್ ಕೂಡ ಈ ರೀತಿಯ ಅಂದರೆ ಬೆಂಗಳೂರಿನ ಕಸ ನಿರ್ವಹಣೆ ಬಗ್ಗೆ ಧ್ವನಿಯನ್ನು ಎತ್ತಿದ್ರು. ಇದೀಗ ನಟಿ ಐಂದ್ರಿತಾ ರೈ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ವಿಡಿಯೋ ಮಾಡಿಬಿಟ್ಟು ಕಸವನ್ನು ಸುಡ್ತಾ ಇರುವಂತಹ ಒಂದು ವಿಡಿಯೋ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಸಿಲಿಕಾನ್ ಸಿಟಿಯಲ್ಲಿ BBMP ಇದನ್ನು 5 ಭಾಗ ಮಾಡಿ GBA ಮಾಡಿದ್ರೂ ಕೂಡ ಕಸದ ನಿರ್ವಹಣೆ ಮಾತ್ರ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ, ಕಸದ ಸಮಸ್ಯೆ ಮಾತ್ರ ಇನ್ನೂ ಕೂಡ ಪರಿಹಾರ ಕಂಡುಕೊಳ್ತಿಲ್ಲ ಅನ್ನೋದಕ್ಕೆ ನೀವೇನು ಇವಾಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಒಂದು ಪ್ರಾಮಾಣಿಕವಾದಂತಹ ಸಾಕ್ಷಿ ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಐಂದ್ರಿತಾ ರೈ ಕೂಡ ಒಂದು ವಿಡಿಯೋ ಮಾಡಿದ್ದಾರೆ. GBA ಅಧಿಕಾರಿಗಳಿಗೂ ಕೂಡ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದ್ರೆ ಅವರು ಉತ್ತರವನ್ನು ನೀಡಿಲ್ಲ. ಅದರದ್ದು ಒಂದು ಸ್ಕ್ರೀನ್ ರೆಕಾರ್ಡಿಂಗನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರುವಂಥದ್ದು. ಕಸಕ್ಕೆ ಬೆಂಕಿ ಹಾಕಿದ್ದಾರೆ, ಸುಟ್ಟು ವಾಸನೆ ಬರ್ತಾ ಇದೆ. ಖಂಡಿತ, ಅಫ್ಕೋರ್ಸ್, ಕಸಕ್ಕೆ ಬೆಂಕಿ ಹಾಕಿದಾಗ ಸುಟ್ಟು ವಾಸನೆ ಬರೋದಂತೂ ನಿಜ. ಅದರಲ್ಲೂ ಕೂಡ ಐಡಿಯಲ್ಸ್ ಹೋಮ್ಸ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಅಂತ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಈ ಕುರಿತಂತೆ GBA ಅಧಿಕಾರಿಗಳು ಇನ್ಮುಂದಾದರೂ ಎಚ್ಚೆತ್ತುಕೊಳ್ತಾರಾ, ನಟಿಗೆ ಏನು ರಿಯಾಕ್ಷನ್ ಕೊಡ್ತಾರೆ, ಕಾದ್ ನೋಡೋಣ. ನೀವು ಕರೆ ಮಾಡಿರುವ ಸಂಖ್ಯೆ ಸೇವೆಯು ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ನಗರದಲ್ಲಿ. ಇವತ್ತು ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಹೋಗಿ ನೋಡೋಣ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಈ ವಿಡಿಯೋ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ನಗರದಲ್ಲಿ. ಇವತ್ತು